ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ, ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಸ್ವಾಭಿಮಾನಿ ಕನ್ನಡಿಗರ ಹೋರಾಟಕ್ಕೆ, ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ, ಕನ್ನಡ ವಿರೋಧಿ ಜಿಲ್ಲಾಧಿಕಾರಿಗಳಿಗೆ ಬೇಕೇ ಬೇಕು. ಏನು ನಾಳೆ ಜಿಲ್ಲಾಧಿಕಾರಿಗಳು ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಕನ್ನಡ ಸಂಘಟನೆಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಾಧ್ಯಮಕ್ಕೆ ಸುದ್ದಿಯನ್ನ ಮುಟ್ಟಿಸದೆ ಮತ್ತು ಏನು ಗಡಿ ಉಸ್ತುವಾರಿ ಸಚಿವರಾದಂತ SK ಪಾಟೀಲ್ ಸಾಹೇಬ್ರನ್ನ ಈ ಕಾರ್ಯಕ್ರಮಕ್ಕೆ ಕರೆಸಬೇಕಾಗಿತ್ತು. ಅವ್ರಿಗೂ ಕೂಡ ಇಲ್ಲಿ ಕರೆಸ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾವು ಅಲ್ಲಿ ಅವ್ರ ಕಚೇರಿಯನ್ನು ಸಂಪರ್ಕ ಮಾಡಿದಾಗ ಅವ್ರಿಗೂ ಕೂಡ ಈಗ ಆಮಂತ್ರಣ ಪತ್ರಿಕೆ ಹೋಗಿದೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿ ಧೋರಣೆಯನ್ನ ತೋರಿ ಏನು 70 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಒಂದು 50 ಲಕ್ಷ ರೂಪಾಯಿಗಳ ಒಂದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಅನುದಾನ ಬಂದಿತ್ತು. ಆ ಅನುದಾನ ಸದ್ಬಳಕೆ ಮಾಡುವಲ್ಲಿ ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರಿ ಧೋರಣೆ ಅಂತ ನಾವು ತಿಳ್ಕೊಂಡಿದೀವಿ. ಯಾಕಂತಂದ್ರೆ ಈ ಕಳೆದ ಬಾರಿ ನಾವು ಎಷ್ಟೋ ಬಾರಿ ಸಭೆ ಮಾಡ್ರಿ ಇದನ್ನ ಕಾರ್ಯಕ್ರಮ ಮಾಡ್ಬೇಕಂತ ಕೇಳಿದಾಗ ಅದನ್ನ ಮುಂದೂಡ್ತಾ ಬಂದು ಈಗ ಏಕಾಏಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಹೊರಟಿರೋದು ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ. ಕಾರ್ಯಕ್ರಮ ನಾವು ವಿರೋಧ ಮಾಡೋದಿಲ್ಲ, ಆದ್ರೆ ಜಿಲ್ಲಾಧಿಕಾರಿಗಳ ನಡೆಯನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಅವ್ರ ನಡೆಯನ್ನ ಖಂಡಿಸ್ತೀವಿ. ಅವ್ರ ಕಾರ್ಯಕ್ರಮ ಮಾಡ್ತಾರೆ ಮಾಡ್ಲಿ, ಆದ್ರೆ ಪ್ರತಿ ರಾಜ್ಯೋತ್ಸವಕ್ಕೆ ನಮಗೆ ದುಡ್ಡು ಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದು ಕನ್ನಡ ಪರ ಸಂಘಟನೆಗಳು, ಎಲ್ಲಾ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದೀವಿ. ಅದೇ ರೀತಿ ಮಾನ್ಯ ಅಶೋಕನ ಚಂದ್ರಗಿ ಅವ್ರ ನೇತೃತ್ವದಲ್ಲಿ 3-4 ಸಾರಿ ಬೆಂಗಳೂರಿಗೆ ಹೋಗಿ ಬಂದು ನಾವು ಮಾನ್ಯ SK ಪಾಟೀಲ್ರನ್ನ ಒತ್ತಾಯ ಮಾಡಿದಾಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆ ಮುಖಾಂತರ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಲಭ್ಯ ಇಲ್ಲದೆ ಇರೋ ಕಾರಣಕ್ಕೆ ತಮ್ಮ ಅಧೀನದಲ್ಲಿರುವಂತ ಇಲಾಖೆ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಬೆಳಗಾವಿ ರಾಜ್ಯೋತ್ಸವಕ್ಕೆ 50 ಲಕ್ಷ ರೂಪಾಯಿಗಳನ್ನ ಮಾನ್ಯ SK ಪಾಟೀಲ್ ಅವರು ಬಿಡುಗಡೆ ಮಾಡಿದ್ರು. ಅದನ್ನ ನಾವು ಸ್ವಾಗತಿಸುತ್ತೀವಿ. ಅದಕ್ಕೆ ಕಾರ್ಯಕ್ರಮ ಮಾಡಿದಾಗ ನಾವು ಸ್ಥಳೀಯ ಕಲಾವಿದರನ್ನ ಗುರುತಿಸಬೇಕು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದೀವಿ. 3-4 ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಗಡಿಭಾಗದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ಜಿಲ್ಲಾಧಿಕಾರಿನ ಒತ್ತಾಯ ಮಾಡಿದೀವಿ. ಆದ್ರೆ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರ ಮೇಲೆ ಜವಾಬ್ದಾರಿನ ಹಾಕಿ ಆ ಸಭೆಯನ್ನ ಮಾಡಿದ್ರು. ಮಹಾನಗರ ಪಾಲಿಕೆ ಆಯುಕ್ತರ ಸಭೆ ಮಾಡಿದಾಗ ಕೂಡ ನಾವು ಮಾನ್ಯ ಆಯುಕ್ತರಿಗೆ ಏನ್ ಮಾಡಿದ್ವು ಅಂತಂತಂದ್ರೆ ಕಾರ್ಯಕ್ರಮ ಆಗ್ಲಿ ಚೆನ್ನಾಗಾಗ್ಲಿ, ಆದ್ರೆ ಗಡಿ ಉಸ್ತುವಾರಿ ಸಚಿವರನ್ನ ಕರೆಸಿ ನಾಗರಿಕ ಸನ್ಮಾನ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಗರಿಕ ಸನ್ಮಾನ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೀವಿ. ಸ್ಥಳೀಯ ಕಲಾವಿದರನ್ನ ಕರೆಸಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದೀವಿ. ಆದ್ರೆ ಇದನ್ನ ಯಾವುದನ್ನು ತಲೆಗೆ ಹಾಕೊಳ್ಳದಂತ ಜಿಲ್ಲಾಧಿಕಾರಿ ತಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತಿಗೂ ಕೂಡ ಯಾವುದೇ ಪ್ರಚಾರ ಇಲ್ಲ, ಕನ್ನಡ ಸಂಘಟನೆಗಳಿಗೆ ವಿಶ್ವಾಸ ತಗೊಂಡಿಲ್ಲ. ಕನ್ನಡ ಸಂಘಟನೆಗಳಿಗೆ ಒಂದು ಪತ್ರಿಕಾಗೋಷ್ಠಿನಾದ್ರೂ ಕರೆದು ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವೆಲ್ಲರ ಸಹಕಾರ ಬೇಕಂತ ಕೇಳುವಂತ ಒಂದು ಸೌಜನ್ಯ ಕೂಡ ಅವರು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ನಡೆಯನ್ನು ಖಂಡಿಸ್ತಾ ಇದ್ದೀವಿ. ಎಲ್ಲರೂ ತೀರ್ಮಾನ ಮಾಡಿದ ಹಾಗೆ ನಾವು ನಾಳೆ ಕಾರ್ಯಕ್ರಮವನ್ನ ನಾವು ಖಂಡಿಸ್ತಾ ಇದ್ದೀವಿ. ನಾವು ಬಹಿಷ್ಕಾರ ಆಗ್ತಾ ಇದೆ. ಅವ್ರು ಏನ್ ಕಾರ್ಯಕ್ರಮ ಮಾಡ್ಕೊತಾ ಇದ್ರು ಮಾಡ್ಕೊಳ್ಳಿ, ನಮ್ದು ವಿರೋಧ ಇಲ್ಲ. ಆದ್ರೆ ಬೆಳಗಾವಿ ರಾಜ್ಯೋತ್ಸವಕ್ಕೆ ಪದೇ ಹೆಚ್ಚುವರಿ ಅನುದಾನವನ್ನ ಬಿಡುಗಡೆ ಮಾಡಬೇಕು, 2 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತೇಳಿ ಸರ್ಕಾರವನ್ನ ಒತ್ತಾಯ ಮಾಡಿದ್ದು ನಾವು, ಕೇಸ್ ಹಾಕಿಸ್ಕೊಂಡಿದ್ದು ನಾವು. ಆದ್ರೆ ಜಿಲ್ಲಾಧಿಕಾರಿಗಳು ನಾವು ತಂದಂತ ದುಡ್ಡದಲ್ಲಿ ಅವರು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಮಾಡ್ತಾ ಇದಾರಲ್ಲ, ಆ ರೀತಿ ಮಾಡಿ ಆ ಹಣವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ದು ವಿರೋಧ ಇದೆ. ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು, ಸ್ಥಳೀಯರಿಗೆ ಎಲ್ಲರಿಗೂ ಅದು ಆಗ್ಬೇಕು, ರಜೆ ದಿನದಂದು ಕಾರ್ಯಕ್ರಮ ಆಗ್ಬೇಕಂತೇಳಿ ನಮ್ಮ ಒಂದು ಒತ್ತಾಯ ಇತ್ತು. ಆ ಒತ್ತಾಯದ ಮೇರೆಗೆ ಕಾರ್ಯಕ್ರಮ ಅವ್ರು ಮಾಡ್ತಾ ಇಲ್ಲ. ಯಾವ್ದೋ ಒಂದು ಕಾರ್ಯಕ್ರಮ ಮಾಡಿ ಮುಗಿಸ್ಬೇಕು ಅನ್ನೋದು ಹುನ್ನಾರದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದಂತ ಎಲ್ಲ ಕನ್ನಡ ಪರ ಮುಖಂಡರು, ಅಧ್ಯಕ್ಷರುಗಳು ನಾವು ಬಹಿಷ್ಕಾರ ಆಗ್ತಾ ಇದ್ದೀವಿ. ಅವ್ರ ಕಾರ್ಯಕ್ರಮ ಮಾಡ್ಕೊಳ್ಳಿ, ಅವ್ರ ಕಾರ್ಯಕ್ರಮಕ್ಕೆ ನಮ್ದೇನು ವಿರೋಧ ಇಲ್ಲ. ಕನ್ನಡ ಕಾರ್ಯಕ್ರಮ ನಾವು ಆಗ್ಲಿ ಅಂತೇಳಿ ಒತ್ತಾಯ ಮಾಡಿ ಹಣವನ್ನು ತಂದಿದ್ವಿ. ಆದ್ರೆ ನಮ್ಮನ್ನು ಹೊರತುಪಡಿಸಿ ಅವ್ರು ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ, ಅದಕ್ಕೆ ನಮ್ಮ ವಿರೋಧ ಇದೆ. ಜಿಲ್ಲಾಧಿಕಾರಿಗಳ ನಡೆಗೆ ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.
ವಹಿಸ್ತಾವ ನೀವೇನಾದ್ರೂ ಕೊಡೋ ವಿಚಾರವನ್ನ ಏನಾದ್ರು ಇಲ್ಲ ಕನ್ನಡ ಕಾರ್ಯಕ್ರಮಕ್ಕ ನಮ್ದು ವಿರೋಧ ಇಲ್ಲ. ಕನ್ನಡ ಕಾರ್ಯಕ್ರಮ ಆಗ್ಲಿ ಅಂತೇಳಿ ನಾವು ಇದನ್ನ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಹೋಗಿ ಬಂದು ಅನುದಾನ ಬಿಡುಗಡೆ ಮಾಡಿಸ್ಕೊಂಡ್ ಬಂದಿದೀವಿ ನಮ್ಮ ದುಡ್ಡಿಂದ ಖರ್ಚು ಮಾಡ್ಕೊಂಡು. ದುರ್ಬಳಕೆ ಆಗ್ತಾ ಇದೆ ಅನ್ನೋದು ಎಲ್ಲೋ ಒಂದು ಸಂಖ್ಯೆ. ಹೌದೌದು, ಅನುದಾನ ಸಂಪೂರ್ಣವಾಗಿ ಅದು ದುರ್ಬಳಕೆ ಮಾಡೋ ದೃಷ್ಟಿಯಿಂದಾನೇ ಯಾರಿಗೂ ಇದನ್ನ ಸುದ್ದಿ ಮುಡಿಸಿದ ತರಾತುರಿಗಳ ಕಾರ್ಯಕ್ರಮ ಮಾಡೋದ್ರ ಜಿಲ್ಲಾಧಿಕಾರಿಗಳ ನಡೆಯನ್ನ ನಾವು ಖಂಡಿಸ್ತೀವಿ. ನಾವು ಕಾರ್ಯಕ್ರಮಕ್ಕೆ ಹೋಗೋದಲ್ಲ, ಕನ್ನಡ ಅಭಿಮಾನಿಗಳಿಗೂ ನಾವ್ ಯಾರಿಗೂ ಹೋಗಕ್ ಬ್ಯಾಡ ಅಂತ ಇಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳ ನಡೆ ಏನಿತ್ತ ಅದು ದುರದೃಷ್ಟಕರ ನಡೆ ಮತ್ತು ಖಂಡನೀಯವಾದದ್ದು. ಅದನ್ನ ನಾವು ವಿರೋಧ ಮಾಡ್ತೀವಿ. ಯಾಕಂದ್ರೆ ಹೋರಾಟ ಮಾಡೋರು ನಾವು ಅದನ್ನ ನಮ್ಮ ಗಮನಕ್ಕೆ ತಗೊಳ್ದ ಮತ್ತು ಏನು ನಾಗರಿಕ ಸನ್ಮಾನ ಮಾಡಂತ ಹೇಳಿದೀವಿ, 10 ಮಂದಿ ಸಾಹಿತಿಗಳಿಗೆ ಸನ್ಮಾನ ಮಾಡಂತ ಹೇಳಿದೀವಿ, ಮತ್ತು ಏನು ಹಳೆ ಅಧಿಕಾರಿಗಳು ಜಯರಾಮ್ ಸರ್ ಆಗಿರ್ಬೋದು, KR ನಾರಾಯಣ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಅಧಿಕಾರಿಗಳಿದಾರ, ಅವ್ರನ್ನ ಕರೆದು ಸನ್ಮಾನ ಮಾಡಿ ಒಂದು ಆ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಒಂದು ಮೆರಗನ್ನು ನೀಡ್ಬೇಕು ಅನ್ನೋದು ನಮ್ದು ಅಭಿಲಾಷೆ ಆಗಿತ್ತು. ಆ ಅಭಿಲಾಷೆಗೆ ಜಿಲ್ಲಾಧಿಕಾರಿಗಳು ತಣ್ಣೀರು ಹರಿಸಿದ. ಸರ್ ಈಗ ಏನು ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸರ್ ಕರ್ಸಕತ್ತಾರ, ಏನು ಸಂದೇಶ ಮನರಂಜನೆ ಕಾರ್ಯಕ್ರಮ ಅಂತ ತಿಳ್ಕೊಂಡಿದ್ದಾರೆ ಏನು ಅದೇ ಜಿಲ್ಲಾಧಿಕಾರಿಗಳು ಯಾರೋ ಒಬ್ರು ಸೆಲೆಬ್ರಿಟಿಗಳನ್ನ ಕರೆಸಿಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅದು ಕನ್ನಡ ಕಾರ್ಯಕ್ರಮ ತಿಳ್ಕೊಂಡಿದ್ದಾರೆ. ಅದು ಅವ್ರ ಅಭಿಪ್ರಾಯ ತಪ್ಪು. ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಕಾರ್ಯಕ್ರಮ ಸಂಘ ಸಂಸ್ಥೆಗಳನ್ನ ಮಾಡ್ತಾವ. ಆದ್ರೆ ಎಲ್ಲರನ್ನು ಕೂಡಿಸಿ ಜಿಲ್ಲಾಡಳಿತದಿಂದ ಆಗುವಂತ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ನಡಿಬೇಕು ಅನ್ನೋದು ನಮ್ಮ ಅಭಿಲಾಷೆ ಇತ್ತು. ಅದನ್ನ ಜಿಲ್ಲಾಧಿಕಾರಿಗಳು ಮಾಡ್ತಲ್ಲ, ಅದನ್ನ ನಮ್ದು ವಿರೋಧ.